ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ 2026ರಲ್ಲಿ ಹೊರಡಿಸಬಹುದಾದಂಥ ಒಂದು ಬಹುನಿರೀಕ್ಷಿತವಾದಂಥ ನೋಟಿಫಿಕೇಷನ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಅದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಅಂದರೆ ಒಟ್ಟಾರೆಯಾಗಿ ಶಿಕ್ಷಕರ ನೇಮಕಾತಿಯಲ್ಲಿ ಅಂದರೆ PST, GPT, HSTR ಯಾವುದು ನೋಟಿಫಿಕೇಷನ್ ಆಗ್ತವೆ ಅನ್ನುವಂಥದ್ರ ಬಗ್ಗೆ ಅಭ್ಯರ್ಥಿಗಳಲ್ಲಿ ಅಂದರೆ ಎಲ್ಲವೂ ಕೂಡ ಆಗ್ತವೆ ಅಥವಾ PST, GPT ಆಗ್ತವೆ ಅಥವಾ HSTR ಕೂಡ ಆಗುತ್ತಾ, ಹೀಗೆ ಹಲವಾರು ಗೊಂದಲಗಳಿದ್ವು. ಜೊತೆಗೆ ಮಾಹಿತಿ ಕೊರತೆ ಇತ್ತು. ಸೊ ಈಗ ಒಂದಷ್ಟು ಶೈಕ್ಷಣಿಕ ವಲಯದಲ್ಲಿ ಒಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ಇದು ತಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಆಗುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ಒಂದು ವಿಡಿಯೋನ ನಾನು ಮಾಡ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಎಲ್ಲ ಮಾಹಿತಿಯನ್ನು ಈಗ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಒಟ್ಟಾರೆಯಾಗಿ 2025ರಲ್ಲಿ ಒಂದು ಅತಿ ನಿರೀಕ್ಷೆಯಲ್ಲಿರ್ತಕ್ಕಂಥ ಒಂದು ನೇಮಕಾತಿನೇ ಅದು ಶಿಕ್ಷಕರ ನೇಮಕಾತಿ. ಒಟ್ಟಾರೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಹೇಳಿದರು. ಜೊತೆಗೆ ಶಿಕ್ಷಣ ಇಲಾಖೆಯಿಂದ ಕೂಡ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ತಾವೆಲ್ಲ ನೋಡಿದಿರಿ ಅಂತ ನಾನು ಭಾವಿಸಿದ್ದೀನಿ. ನಾನು ಮೊನ್ನೆ ಕೂಡ ಒಂದು ವಿಡಿಯೋನ ಮಾಡಿದ್ದೆ. ಏನು ಅಂತಂದರೆ TET ಯಾರೆಲ್ಲ ಪಾಸ್ ಆಗಿಲ್ವೋ ನೀವು ಈ ಒಂದು ವಿಡಿಯೋನ ನೋಡ್ರಿ ಅಂತೇಳಿ ನಾನು ನಿನ್ನಿಲ್ಲದೆ ಮೊನ್ನೆ ಒಂದು ಯೂಟ್ಯೂಬ್ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಅಂದರೆ ಆ ವಿಡಿಯೋದ ಬಗ್ಗೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಮೊನ್ನೆನೇ ಚರ್ಚೆ ಮಾಡಿದ್ದೆ. ಅಂದರೆ TETಗೆ ಹೋದರೆ TET ಏನಾದರೂ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ HSTR ನೋಟಿಫಿಕೇಷನ್ ಆಗುತ್ತೆ. HSTR ನೋಟಿಫಿಕೇಷನ್ಗೂ ಮತ್ತು TETಗೂ ಇರತಕ್ಕಂಥ ಸಿಲೆಬಸ್ ಏನಿದೆ ಬಹುತೇಕ ಸೇಮ್ ಇರೋದ್ರಿಂದ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಮ್ಮ ಜೊತೆಗೆ ನಾನು ಹಂಚ್ಕೊಂಡಿದ್ದೆ. ಹಾಗಾಗಿ ನಾವು ಇಲ್ಲೇನಂತಂದರೆ HSTR ನೇಮಕಾತಿ ಏನಿದೆ ಈಗ ಶೈಕ್ಷಣಿಕ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಏನಂತಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 100% ಆಗುತ್ತೆ. ಅಂದರೆ 2014-15 ಸಾಲಿನಲ್ಲಿ ಅಂದರೆ 2015ರಲ್ಲಿ ನೋಟಿಫಿಕೇಷನ್ ಆಗಿತ್ತು. ಅದಾಗಿ ಒಂದು 10 ವರ್ಷನೇ ಆಯ್ತು. ಈಗ 10 ವರ್ಷ ಆದ್ರೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಇಲಾಖೆಯಲ್ಲೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು ನಡೆದಿದ್ದಾವಂತೆ. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ GPT ಕೂಡ ನೋಟಿಫಿಕೇಷನ್ಗಳು ಆಗ್ತವೆ. PST ಈಗ ಆಲ್ರೆಡಿ ನೋಡಿ, ಅದಕ್ಕೇನು ಗೊಂದಲ ಬೇಡ. ಈಗ ಆಲ್ರೆಡಿ ಇಲ್ಲಿ HK ಭಾಗಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕ ಅಥವಾ ನಾವು ಈ ಹಿಂದೆ ಅದನ್ನು ಹೈದರಾಬಾದ್ ಕರ್ನಾಟಕ ಅಂತಿದ್ವಿ, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಲ್ಲಿ ಆಲ್ರೆಡಿ ನೀವು ನೋಡಿದಿರಿ. ಅಂದರೆ ಹಣಕಾಸು ಇಲಾಖೆ ಅನುಮತಿ ಜೊತೆಗೆ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,267 ಹುದ್ದೆಗಳನ್ನು ನಾವು ನೇಮಕಾತಿ ಮಾಡ್ಕೊಳ್ತೀವಿ ಅಂತೇಳಿ ಸದನದಲ್ಲಿ ಶಿಕ್ಷಣ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರಲ್ವ. ಆಗ PST ಹುದ್ದೆಗಳು ಇದ್ದವು. ಅಂದರೆ ಈಗ ಅವುಗಳನ್ನು ನೋಟಿಫಿಕೇಷನ್ ಮಾಡಲೇಬೇಕಾಗುತ್ತೆ. ಬಹುತೇಕ PST ಕೂಡ ನೋಟಿಫಿಕೇಷನ್ ಆಗುತ್ತೆ, ನಾವು ಹೋಪ್ ಇಟ್ಕೊಳ್ಳೋಣ. ಯಾಕಂದರೆ ಭರವಸೆ ಇಲ್ಲದೆ ಏನನ್ನೂ ವಿಚಾರ ಮಾಡುವಂಥದ್ದು ಬೇಡ. ಈಗ ನಾವು ಪ್ರೌಢಶಾಲಾ ಶಿಕ್ಷಕರದ್ದು ವಿಚಾರ ಮಾಡೋದಾದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡಲೇಬೇಕು ಅನ್ನುವಂಥದ್ದು ಬಹುತೇಕ ಚರ್ಚೆಗಳು ನಡೆದಿದ್ದಾವಂತೆ. TET ಮತ್ತು PG ಕಂಪಲ್ಸರಿ ಆಗುತ್ತಾ ಅನ್ನೋಂಥದ್ರ ಬಗ್ಗೆ ವಿಚಾರ ಮಾಡೋದಾದರೆ ಸದ್ಯಕ್ಕೆ ಈ ಹಿಂದೆ ಏನು ಅಂದರೆ ನೇಮಕಾತಿ ನಡೆದಿತ್ತಲ್ಲ ಲಾಸ್ಟ್ ಟೈಮು, ಆ ಪ್ರಕಾರನೇ ಇದೊಂದು ಬಾರಿ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅನ್ನೋಂಥ ವಿಚಾರಗಳು ನಡೆದಿದ್ದಾವಂತೆ. ಆ ಕಾರಣಕ್ಕೋಸ್ಕರ ಈ ಹಿಂದಿನ ನೇಮಕಾತಿಯಲ್ಲಿ TET ಇರಲಿಲ್ಲ. ಅಂದರೆ ನೀವು ಜಸ್ಟ್ ಡಿಗ್ರಿಯ ಜೊತೆಗೆ B.Ed ಅನ್ನು ಮುಗಿಸ್ಕೊಂಡಿದ್ರೆ ಸಾಕು, ನೀವು ಈ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸ್ಬೋದಿತ್ತು. ಅಂದರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮನ್ನು ಬರಿಬೋದಿತ್ತು. ಜೊತೆಗೆ PG ಕಂಪಲ್ಸರಿ ಮಾಡ್ತಾರೆ ಅನ್ನುವಂಥ ಚರ್ಚೆ ಕೂಡ ಹಲವಾರು ದಿನಗಳಿಂದ ನಡೀತಾನೆ ಇತ್ತು. ಈಗ ಹಳೆ CN ರೂಲ್ ಅಂದರೆ ಹಳೆ ಒಂದು ನಿಯಮಗಳ ಪ್ರಕಾರ ನೇಮಕಾತಿ ನಡೆದಿದ್ದೇ ಆದರೆ ಈ PG ಕೂಡ ಸದ್ಯಕ್ಕೆ ಅವಶ್ಯಕತೆ ಬೀಳೋದಿಲ್ಲ. ಅಂದರೆ ಯಾರೆಲ್ಲ PG ಮುಗಿಸ್ಕೊಂಡಿದ್ರಿ ಒಳ್ಳೆಯದು, ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ PG ಮುಗಿಸ್ಕರಿ ಅನ್ನುವಂಥದ್ದು ಆದೇಶ ಕೂಡ ಆದರೂ ಆಗ್ಬೋದು. ಬಟ್ ಅದೆಲ್ಲ ಬೇಡ. ಸದ್ಯದ ನೇಮಕಾತಿಗೆ ಅಷ್ಟೇ ವಿಚಾರ ಮಾಡೋದಾದರೆ ಬಹುತೇಕ TET ಕೂಡ ಇಲ್ಲದೇ ಮತ್ತು PG ಇಲ್ಲದೇ ಹಳೆಯ ನಿಯಮಗಳ ಪ್ರಕಾರ ನೇಮಕಾತಿ ನಡೆಯುವಂಥ ಚಾನ್ಸಸ್ ಇದೆ. ಅಂದರೆ ನೋಡೋಣ, ಇವೆಲ್ಲವೂ ಕೂಡ ಒಂದು ಭರವಸೆ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಮಾಹಿತಿ. ಅಂದರೆ ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಇಲಾಖೆ ಕಡೆಯಿಂದನೂ ಕೂಡ ಅಧಿಕೃತ ಮಾಹಿತಿಗಳು ಸಿಗ್ತವೆ. ಅಂದರೆ ಎಷ್ಟು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಮತ್ತು GPT ಎಷ್ಟು ಹುದ್ದೆಗಳು ಅನ್ನುವಂಥ ಎಲ್ಲ ಒಂದು ವಿಚಾರಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಆಗಲೂ ಕೂಡ ನಾನು ನಿಮಗೆ ಸಲಹೆಯನ್ನು ನೀಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ನೋಡಿ, TET ಯಾರೆಲ್ಲ ಕ್ಲಿಯರ್ ಆಗಿಲ್ವೋ ಮತ್ತು ಇದಕ್ಕಿಂತ ಒಂದು ಗುಡ್ ನ್ಯೂಸ್ ಅವ್ರಿಗೆ ಏನು ಬೇಕು ಅಲ್ವಾ? ಅಂದರೆ TET ನೋಟಿಫಿಕೇಷನ್ಗೋಸ್ಕರ ನೀವು ಕಾಯ್ತಾ ಇದ್ರಿ. TET ನೋಟಿಫಿಕೇಷನ್ ಆಯಿತು ಅಂತ ಅಂದ್ಕೊಳ್ಳಿ, TET ನೀವು ಬರೆದ್ರಿ ಅಂತಂದರೆ, TET ಪಾಸ್ ಆದ್ರಿ ಅಂತಂದರೆ ಜಾಬ್ ಏನು ಕೊಡಲ್ವಲ್ಲ. ಅದೇ HSTR ಅಂತಕ್ಕಂಥದ್ದು ಪ್ರೌಢಶಾಲಾ ಶಿಕ್ಷಕರಾಗಿ ನೇಮಕಾತಿ ಅನ್ನೋ ಒಂದು ತಿರಿ. ಅಂದರೆ ನೀವೇನು PSTಗೋಸ್ಕರ GPTಗೋಸ್ಕರ ವೇಟ್ ಮಾಡ್ತಾಯಿದ್ರಿ, ಅದಕ್ಕಿಂತ ದೊಡ್ಡ ಹುದ್ದೆ, ಅಂದರೆ ಅದಕ್ಕಿಂತ ಸ್ಕೇಲ್ ಹೆಚ್ಚಿರ್ತಕ್ಕಂಥದ್ದು. ಇಂಥ ಒಂದು ಹುದ್ದೆಗೆ
ಒಂದು ನೋಟಿಫಿಕೇಷನ್ ಆಗುತ್ತೆ ಅನ್ನುವಂಥದ್ದೇ ಎಲ್ರಿಗೂ ಖುಷಿ ವಿಚಾರ. ಅದಕ್ಕೋಸ್ಕರ ಈಗ ಟಿ ಇ ಟಿ ಆಗಿಲ್ಲ ಅನ್ನುವಂಥ ಕೊರಗನ್ನು ಬಿಟ್ಟು ನೀವು ಮೊದಲು ಟಿ ಇ ಟಿಗೆ ಓದುವಂಥದ್ದನ್ನು ಕಲೀರಿ. ಮತ್ತು ಇಲ್ಲಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗುತ್ತಂತೀರಿ, ಇಲ್ಲಿ ನೋಡಿರಿ ಟಿ ಇ ಟಿಗೆ ಓದಂತೀರಿ, ಯಾವುದನ್ನು ಓದಬೇಕನ್ನೋಂಥ ಡೌಟೇ ಬೇಡ. ಸಿಲೆಬಸ್ ಎಲ್ಲವೂ ಕೂಡ ಸೇಮ್ ಇರೋದ್ರಿಂದ ನೀವು ಬಹುತೇಕ ಈ ಒಂದು ಎಚ್ ಎಸ್ ಟಿ ಆರ್ ಅಥವಾ ಟಿ ಇ ಟಿ ಯಾವುದನ್ನಾದರೂ ಓದ್ರಿ. ಅಂದರೆ ಈಗ ನೇಮಕಾತಿ ಆಗುತ್ತೆ ಅನ್ನುವಂಥದ್ದು ಖಾತ್ರಿ ಆಗಿದ್ದಕ್ಕೋಸ್ಕರ ಒಂದು ಬಾರಿ ನೀವು ಎಚ್ ಎಸ್ ಟಿ ಆರ್ ಸಿಲೆಬಸ್ ಏನಿದೆ ಹಳೆಯದು ಅನ್ನೋದನ್ನು ನೋಡಿರಿ. ಅಂದರೆ ಈಗ ಹಳೆ ಈಗೇನಾದರೂ ಒಂದು ಸ್ವಲ್ಪ ನಿಯಮಗಳು ತಿದ್ದುಪಡಿಯಾಗಿ ಏನಾದರೂ ಸಿಲೆಬಸ್ ಏನಾದರೂ ಚೇಂಜ್ ಆಗಿಬಿಟ್ರೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಶಿಕ್ಷಕರ ನೇಮಕಾತಿ ಅಂದರೆ ಆ ವಿಷಯದ ಮೇಲೇ ಸಿಲೆಬಸ್ನ ಇಡಬೇಕಾಗತ್ತೆ. ಅದು ಸ್ವಲ್ಪ ಜಿ ಕೆನಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದರೆ ಜಿ ಕೆ ಪೇಪರ್ನಲ್ಲಿ ವ್ಯತ್ಯಾಸ ಮಾಡ್ಬೋದೇನೋ, ಆದರೆ ಬಹುತೇಕ ಆಗಲಿಕ್ಕಿಲ್ಲ. ಅಂದರೆ ಯಾವುದೂ ತಿದ್ದುಪಡಿ ಆಗಲಿಕ್ಕಿಲ್ಲ. ಈಗ ವಿಷಯದಲ್ಲಿ ಕೂಡ ಅಂದರೆ ನಿಮ್ಮ ಸಬ್ಜೆಕ್ಟ್ ಅದು ಸೋಷಿಯಲ್ ಸೈನ್ಸ್ ಇರಲಿ, ಮ್ಯಾಥ್ಸ್ ಇರಲಿ, ಅಂದರೆ ಈಗ ನಿಮ್ಮ ಇಂಗ್ಲೀಷ್ ಇರಲಿ, ಕನ್ನಡ ಇರಲಿ, ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತಲ್ಲ ಅವರು ಸಿಲೆಬಸ್ನ ಏನೇ ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ನಿಮ್ಮ ಸಬ್ಜೆಕ್ಟ್ನಲ್ಲೇ ಚೇಂಜ್ ಮಾಡಬೇಕೇ ವಿನಃ ಮತ್ತೆ ಏನನ್ನೂ ತಂದು ಹಾಕೋಕ್ಕಾಗಲ್ಲ. ಅಂದರೆ ಈಗ ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕು ಅಂದ್ಕೊಂಡವ್ರಿಗೆ ಏನು ಮ್ಯಾಥ್ಸ್ ತಂದು ಹಾಕ್ತಾರೆ ಸಿಲೆಬಸ್ ಇಲ್ಲವಲ್ಲ. ಮ್ಯಾಥ್ಸ್ದವ್ರಿಗೆ ಮ್ಯಾಥ್ಸೇ ಇರುತ್ತೆ, ಸೋಷಿಯಲ್ ಸೈನ್ಸ್ದವ್ರು ಸೋಷಿಯಲ್ ಸೈನ್ಸೇ ಇರುತ್ತೆ. ಸ್ವಲ್ಪ ಕಡಿತ ಮಾಡ್ಬೋದು ಅಥವಾ ಹೆಚ್ಚಿಗೆ ಸೇರಿಸ್ಬೋದು, ಅಥವಾ ಅಂದರೆ ಈ ಒಂದು ಸಿಲೆಬಸ್ನ ಅಪ್ಡೇಟ್ ಮಾಡ್ತಾರೆ ವಿನಃ ಮತ್ತೇನೂ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಎಚ್ ಎಸ್ ಟಿ ಆರ್ ಸಿಲೆಬಸ್ ಏನಿದೆ ಹಳೆಯದು ಅದನ್ನು ನೀವು ಸ್ಪಷ್ಟವಾಗಿ ನೋಡ್ಕೊಡ್ರಿ, ಪ್ರಿಂಟ್ ತೊಗೊಂಡು ಒಂದು ಅಧ್ಯಾಯದಿಂದ ಮತ್ತೊಂದು ಅಧ್ಯಾಯಕ್ಕೆ ಲಿಂಕ್ ಇರುತ್ತೆ. ಅದಕ್ಕೋಸ್ಕರ ನೀವು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಈ ರೀತಿಯಾಗಿ ಕ್ರಮಬದ್ಧವಾಗಿ ಅದನ್ನು ಓದಬೇಕೇ ವಿನಃ ಸ್ಟಾರ್ಟಿಂಗ್ ಈಸಿ ಐತೆ ಅಂತೇಳಿ 10ನೇ ಪಾಠ ಓದೋದು, ಆನಂತರ 1ನೇ ಪಾಠ ಓದೋದು, ಸಣ್ಣ ಪಾಠ ಇತ್ತಡಿ ಅಂತೇಳಿ 8ನೇ ಪಾಠ ಓದೋದು, ಈ ಒಂದು ಕೆಲಸವನ್ನು ಎಂದಿಗೂ ಮಾಡಬೇಡ್ರಿ. ಯಾಕಂದರೆ 1ನೇ ಅಧ್ಯಾಯಕ್ಕೂ 2ನೇ ಅಧ್ಯಾಯಕ್ಕೂ ಲಿಂಕ್ ಇರುತ್ತೆ. ಅಂದರೆ ಆ ಪಾಠ ಅರ್ಥ ಆಯ್ತು ಅಂದರೆ 2ನೇ ಪಾಠಕ್ಕೆ ನಿಮಗೆ ಅರ್ಥ ಆಗುತ್ತೆ, 2ನೇದರಿಂದ 3ನೇದಕ್ಕೆ ಲಿಂಕ್ ಇರುತ್ತೆ. ಈ ರೀತಿಯಾಗಿ ಇತಿಹಾಸ ಅಂತಕ್ಕಂಥದ್ದು ಅಥವಾ ಸಮಾಜ ವಿಜ್ಞಾನ ಟೀಚರ್ ಏನಾಗ್ತಿರಲ್ಲ ನೀವಂತೂ ಕ್ರಮಬದ್ಧವಾಗಿಯೇ ಓದಬೇಕು, ಉಳಿದಿದ್ದು ಹೆಂಗೆ ಇರಲಿ ಹೆಚ್ಚು ಕಡಿಮೆ. ಬಟ್ ಸಮಾಜ ವಿಜ್ಞಾನ ಟೀಚರ್ಸ್ ಏನಿದಿರಲ್ಲ ನೀವು ಕ್ರಮಬದ್ಧವಾಗಿ ಒಂದೊಂದರ ನಂತರ ಒಂದೊಂದು ಓದಬೇಕು. ಅದಕ್ಕೋಸ್ಕರ ಎಚ್ ಎಸ್ ಟಿ ಆರ್ ಸಿಲೆಬಸ್ ನಿಮಗೇನೋ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ನನ್ನ ಟೆಲಿಗ್ರಾಮ್ನ ನೀವು ಜಾಯ್ನ್ ಆಗಿರಿ. ಅಂದರೆ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಎಚ್ ಎಸ್ ಟಿ ಆರ್ ಸಿಲೆಬಸ್ ಆಗಿರ್ಬೋದು, ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆ ಅಂದರೆ ಬರೀ ಸಮಾಜ ವಿಜ್ಞಾನ ಅಂತಲ್ಲ, ಗಣಿತ, ವಿಜ್ಞಾನ, ಕನ್ನಡ ಯಾವ್ಯಾವೆಲ್ಲ ನಡೆದಿದ್ದಾವೆ, ಸಮಾಜ ವಿಜ್ಞಾನ, ಜಿ ಕೆ ಪೇಪರು, ಯಾವ್ಯಾವೆಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವೆ ಅವೆಲ್ಲನೂ ಕೂಡ ನಾನು ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ. ನೀವೇನಾದರೂ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೂ ಕೂಡ ಏನು ಚಿಂತೆ ಬೇಡ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ನ ಬಳಸ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನಾನು ಪದೇ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ಸುಮ್ಮನೆ ಅನಾವಶ್ಯಕವಾಗಿ ಮಾತುಗಳು ಬೇಡ ಅಂತಕ್ಕಂಥದ್ದು. ನೀವು ಎಚ್ ಎಸ್ ಟಿ ಆರ್ಗೆ ರೆಡಿ ಆಗಿರಿ, ಖಂಡಿತವಾಗಲೂ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ಗಳಾಗ್ತವೆ. ಎಚ್ ಎಸ್ ಟಿ ಆರ್ಗೆ ಏನು ಓದ್ತಿದ್ರಲ್ಲ ಅದೇ ಸಿಲೆಬಸ್ ಜಿ ಪಿ ಟಿಗೂ ಕೂಡ ಇದೆ, ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ಬೇಕಾದರೆ ನೀವು ಎಚ್ ಎಸ್ ಟಿ ಆರ್ ಸಿಲೆಬಸ್ನೂ ತೊಗೊಳ್ರಿ, ಉದಾಹರಣೆಗೆ ಸಮಾಜ ವಿಜ್ಞಾನ, ಜಿ ಪಿ ಟಿ ಸಿಲೆಬಸ್ನೂ ತೊಗೊಳ್ರಿ, ಅಂದರೆ ಅಲ್ಲೂ ಕೂಡ ಸಮಾಜ ವಿಜ್ಞಾನ, ಎರಡನ್ನೂ ಮುಂದೆ ಇಟ್ಕೊಂಡು ನೋಡಿರಿ, ಏನೂ ವ್ಯತ್ಯಾಸ ಇರೋಲ್ಲ. ಅಂದರೆ ಒಂದು 90-95% ಸೇಮ್ ಇರುತ್ತೆ, ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ಯಾಕಂದರೆ ಅಪ್ಡೇಟ್ ಆಗಿರ್ಬೋದು. ಅದನ್ನು ಬಿಟ್ಟರೆ ಏನಿದೆ ಗೊತ್ತಾ, ಒಂದು 85-90%ವರೆಗೂ ಸಿಲೆಬಸ್ ಎಲ್ಲವೂ ಕೂಡ ಸೇಮ್ ಇದೆ. ಮತ್ತು ಇಲ್ಲಿ ಸಮಾಜ ವಿಜ್ಞಾನ ಓದಿದಿರಿ ಅಂತಂದರೆ ಟಿ ಇ ಟಿಗೆ ಏನು ಬೇರೆ ಸಮಾಜ ವಿಜ್ಞಾನ ಬರ್ತಾನೆ, ಅದೇ ಒಂದೇ ಅಲ್ಲ ಇರೋದು ಸಮಾಜ ವಿಜ್ಞಾನ, ಬೇರೆ ಏನಿಲ್ಲ ಅಂತ ನಾನು ಅನ್ಕೊತೀನಿ. ಓಕೆ, ಅಂದರೆ ಇಲ್ಲಿ ಟಿ ಇ ಟಿಗೂ ಕೂಡ ಅದೇ ಸಮಾಜ ವಿಜ್ಞಾನ, ಎಚ್ ಎಸ್ ಟಿ ಆರ್ಗೂ ಕೂಡ ಅದೇ ಸಮಾಜ ವಿಜ್ಞಾನ, ಜಿ ಪಿ ಟಿಗೂ ಕೂಡ ಅದೇ ಸಮಾಜ ವಿಜ್ಞಾನ. ಅಂದರೆ ನಾನು ಹೇಳ್ತಿರುವಂಥ ವಿಚಾರ ಏನಂತಂದರೆ ನೀವು ಇವತ್ತಿಂದ ಈ ಕ್ಷಣದಿಂದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗಾಗಿ ಓದುತ್ತಾ ಹೋಗಿ. ಆಗ ನೀವು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆದ ತಕ್ಷಣ ಅಪ್ಲಿಕೇಶನ್ ಹಾಕಿ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸ್ತೀರಿ. ಜೊತೆಗೆ ಅದಕ್ಕಿಂತ ಮುಂಚೆ ಏನಾದರೂ ಅಚಾನಕ್ ಇದೇನು ಹೆಂಗಂತಂದ್ರೆ ಇದು ಮರುಭೂಮಿ ಒಳಗೆ ನೀರು ಸಿಕ್ಕಂಗೆ ಅಂತ ನೀರಲ್ಲ, ಫಿಲ್ಟರ್ ನೀರು ಸಿಕ್ಕಂಗೆ. ಏನು ಟಿ ಇ ಟಿ ಏನಾದರೂ ಅದಕ್ಕಿಂತ ಮುಂಚೆ ಟಿ ಇ ಟಿ ಏನಾದರೂ ಆಯಿತು ಅಂತಂದರೆ ಸೊ ಓಕೆ, ಇದೆಲ್ಲ ಬೇಡ. ಮತ್ತು ಯಾಕಂದರೆ ಟಿ ಇ ಟಿ ಆದಂಥವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ, ಏನು ಒಳ್ಳೆ ಮೇಲೆ ಟಿ ಇ ಟಿ ಮಾಡ್ಕೊಂಡು ಕುಂದಿರ್ತಾರೆ ಇವ್ರು ಅಂತ ಅನ್ಸುತ್ತೆ. ಅದಾಗ್ಯೂ ಇರಲಿ, ಅಂದರೆ ಸ್ವಲ್ಪ ವಿಚಾರನೆ ಹೇಳ್ಬೇಕಲ್ಲ, ಅದಕ್ಕೋಸ್ಕರ. ಅಂದರೆ ಬಹುತೇಕ ಶಿಕ್ಷಕರ ನೇಮಕಾತಿನೇ ನಡೆಯುತ್ತೆ, ಆದಾಗ್ಯೂ ಕೂಡ ಟಿ ಇ ಟಿ ನಡೀತೆ. ಅಂದರೆ ಯಾರೆಲ್ಲ ಟಿ ಇ ಟಿ ಪಾಸ್ ಆಗಿಲ್ವೋ ಅವರೆಲ್ಲರಿಗೂ ಮರುಭೂಮಿ ಒಳಗೆ ಫಿಲ್ಟರ್ ನೀರು ಸಿಕ್ಕಂಗಾಗುತ್ತೆ. ಏನೇ ಇರಲಿ, ನೇಮಕಾತಿಗಳು ಆರಂಭ ಆಗ್ತವೆ. ಶೈಕ್ಷಣಿಕ ವಲಯದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ. ಬಹುತೇಕ ಈ ಒಂದು ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಅತಿ ಶೀಘ್ರದಲ್ಲೇ ನೋಟಿಫಿಕೇಷನ್ಗಳಾಗ್ತವೆ. ಭರವಸೆ ಇರಲಿ, ಸಿಲೆಬಸ್ ಕಡೆ ಗಮನ ಇರಲಿ, ಭರವಸೆ ಜೊತೆಗೆ ಸಿಲೆಬಸ್ ಕಡೆ ಗಮನ ಇರಲಿ ಹೊರತು ಬೇರೆ ಯಾವ ಕಡೆನೂ ಬೇಡ. ಯಾಕಂದರೆ ನಿಮ್ಮ ಎಕ್ಸಾಮನ್ನು ಪಾಸ್ ಮಾಡೋಂಥದ್ದು ನಿಮ್ಮ ಸಿಲೆಬಸ್ಸು ಮತ್ತು ಅದಕ್ಕೆ ತಕ್ಕಂಥ ಓದೇ ಹೊರತು ಬೇರೆ ವಿಚಾರಗಳಲ್ಲ. ಅದಕ್ಕೋಸ್ಕರ ಓದ್ತಾ ಹೋಗಿ. ನಿಮಗೇನೇ ಡೌಟ್ ಇರಲಿ, ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿರಿ, ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಟೆಲಿಗ್ರಾಮ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.